ಮುಖ್ಯಮಂತ್ರಿಗಳ ನಿರ್ಗಮನ, ಹೊಸ ಮುಖ್ಯಮಂತ್ರಿಗಳ ಆಗಮನ, ಈ ಹಿನ್ನೆಲೆಯಲ್ಲಿ ನಡೆದಂತಹ ಬೆಳವಣಿಗೆಗಳು ಇಲ್ಲಿಯವರೆಗೆ ಯಾರು ಕೂಡ ಓಪನ್ ಆಗಿ ಇದೇ ನಡೆದಿದೆ ಅಂತ ಎಲ್ಲ ಸ್ಪೆಕ್ಯುಲೇಷನ್ಸ್ ಇದ್ದಾವೆ. ಬಟ್ ಅದರ್ವೈಸ್ ಆಲ್ಸೋ ಭಾಳಷ್ಟು ಜನ ಇಲ್ಲ ನಾಳೆ ಅವ್ರು ಕೊಡ್ತಾರೆ, ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರಗಳಿಂದಾಗಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ, ಮತ್ತು ಸಿದ್ದರಾಮಯ್ಯನವರು ನಿರ್ಗಮಿಸ್ತಾ ಇರೋದ್ರಿಂದ ಅವರ ಆಡಳಿತ ಹೇಗಿತ್ತು, ಅವ್ರನ್ನ ಹೇಗೆ ನೆನಪಿಟ್ಕೊಳ್ತಾರೆ, ಮತ್ತು ಸಿದ್ದರಾಮಯ್ಯನವರು ನಿಮ್ಗೆ ಇಷ್ಟನೋ ಕಷ್ಟನೋ ಅವ್ರನ್ನ ನೆಗ್ಲೆಕ್ಟ್ ಅಂತೂ ಮಾಡೋಕ್ಕಾಗಲ್ಲ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದಂಥ. ಅದಕ್ಕಿಂತ ಮುಂಚೆ ಸರ್, ನಾನು ಒಂದು ಬೊಮ್ಮಾಯಿ ಅವ್ರದ್ದು ಒಂದು ಇದು ನೋಡ್ತಾ ಇದ್ದೆ, ಅವರೊಂದು ನಾಟ್ ಎಕ್ಸ್ಪೋಸ್ಟ್, ಫೇಸ್ಬುಕ್ಕಲ್ಲಿ ಅವರು ಒಂದು ವಿಡಿಯೋನೇ ಹಾಕಿದ್ದಾರೆ. ನನಗೆ ಅದೊಂದು ಸ್ವಲ್ಪ ಅದರ ಬಗ್ಗೆ ಅದರ್ವೈಸ್ ಆಲ್ಸೋ ನಾನು ಬರೆದಿಟ್ಕೊಂಡಿದ್ದೀನಿ. ಏನು ಅಂತಂದರೆ, ಒಬ್ಬ OBC ಲೀಡರ್ನ ರಾಜೀನಾಮೆ ಏನು ಕೇಳಿದ್ದಾರೆ, ಅದು ಇಟ್ ವಿಲ್ ಇಂಪ್ಯಾಕ್ಟ್ ದ ಇಂಡಿಯಾ ಅಲಯನ್ಸ್. OBC ಲೀಡರ್ಸ್ ಇನ್ ದ ಅಲಯನ್ಸ್ ವಿಲ್ ನಾಟ್ ಟೇಕ್ ದಿಸ್ ಡಿಸಿಷನ್ ಕೈಂಡ್ಲಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ ಮತ್ತು ಪೋಸ್ಟ್ ಹಾಕಿದ್ದಾರೆ. ಸೊ ಇಬ್ಬರು ಕೂಡ ಒಂದು ನೋಡಿ, ಅವ್ರ ತಂದೆಯವರು ಮತ್ತು ಸಿದ್ದರಾಮಯ್ಯನವರು ಸಮಾಜವಾದದ ಅದೊಂದು ಜನತಾ ಪರಿವಾರದ ಟಚ್ ಇದೆ. ಅದರ್ವೈಸ್ ಆಲ್ಸೋ ಈ ಸ್ಟೇಟ್ಮೆಂಟ್ ಏನಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹೇಮಂತ್ ಸರ್? OBC ಲೀಡರ್ಸ್ ಇನ್ ದ ಅಲಯನ್ಸ್ ವಿಲ್ ನಾಟ್ ಟೇಕ್ ದಿಸ್ ಡಿಸಿಷನ್ ಕೈಂಡ್ಲಿ. ಇಂಡಿ ಅಲಯನ್ಸಲ್ಲಿ OBC ಲೀಡರ್ನ ತೆಗೆದಿದ್ದಕ್ಕೆ ದೇ ವಿಲ್ ನಾಟ್ ಟೇಕ್ ಇಟ್ ಲೈಟ್ಲಿ ಅಂದರೆ, ಇಂಡಿಯಾ ಅಲಯನ್ಸ್ ಈಗ ಹೋಮೋಜಿನಿಯಸ್ ಯೂನಿಟ್ ಆಗಿದೆಯಾ? ಇಟ್ ಈಸ್ ಅ ಕಾಂಗ್ರೆಸ್ ಪಾರ್ಟೀಸ್ ಡಿಸಿಷನ್ ಟು ಹ್ಯಾವ್ ಸಂಬಡಿ ಆಸ್ ಚೀಫ್ ಮಿನಿಸ್ಟರ್, ಸಂಬಡಿ ಆಸ್ ನಾಟ್ ಚೀಫ್ ಮಿನಿಸ್ಟರ್. ಸೊ ಅದ್ರ ಬಗ್ಗೆ ನೋಡ್ರಿ, ಇಂಡಿಯಾ ಅಲಯನ್ಸು ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವರು ಒಂದೇ ಮಾತಲ್ಲಿ, ಇಂಡಿಯಾ ಅಲಯನ್ಸು ಈಸ್ ಬೇಸ್ಡ್ ಆನ್ ಸರ್ಟನ್ ಇಶ್ಯೂಸ್. ಅದರಲ್ಲಿ ಇಂಡಿವಿಜುವಲ್ನ ನಾವು CM ಕೂಡಿಸ್ಬಾರ್ದು, ತೆಗಿಬಾರ್ದು ಅನ್ನೋ ವಿಷಯ ಇಲ್ಲ ಅಲ್ಲಿ. ಇಟ್ ಈಸ್ ಬೇಸ್ಡ್ ಆನ್ ಇಶ್ಯೂಸ್. ಹಾಗಾಗಿ ನಮ್ಮ ಪಕ್ಷದ ಇಟ್ ಇಸ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಇನ್ ವಾಟ್ ವೇ ಯು ಆರ್ ಕನ್ಸರ್ನ್ ಅಂತ ಕಾಂಗ್ರೆಸ್ ಅವರು ಒಂದೇ ಉತ್ತರ ಕೊಟ್ಬಿಡ್ತಾರೆ. ಹಾಗಾಗಿ ಇಟ್ ಹಾರ್ಡ್ಲಿ ಮ್ಯಾಟರ್ಸ್ ವೆದರ್ ಇಂಡಿಯಾ ಅಲಯನ್ಸ್ ಲೀಡರ್ಸ್. ಸರ್ ಏನಂತ 4 hours ago, if Rahul Gandhi removes OBC leader CM Siddaramaiah, it will prove that he is not for the OBCs. His decision will impact the India alliance. The OBC leaders in the alliance will not take this decision kindly. I don't think so. It is an internal matter of the Congress party. We will decide whom to have chief minister or whom not to have chief minister. How does it matter to you? I say India alliance is India alliance ಗಿಂತ ರಾಜ್ಯದಲ್ಲಿರುವಂತಹ OBC ಅದು ಹೇಳಬೇಕಾದ್ರೆ ರಾಜ್ಯದಲ್ಲಿ ಇವತ್ತಾಗಲೇ ಅಹಿಂದ ಲೀಡರ್ಸ್ ಹೇಳಿದ್ದಾರೆ, ನಾವು ಹೈಕಮಾಂಡ್ಗೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಮಚಂದ್ರಪ್ಪ ಅಂತ ಹೇಳಿ ಒಂದು ಮಾತಾಡಿದ್ದಾರೆ, ಔಟ್ಸೈಡ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ನಾವು ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತೀವಿ, ನಾವು ಸಿದ್ದರಾಮಯ್ಯನ ತೆಗಿತಾ ಇದ್ದೀರಾ, ನೀವು ಯಾಕೆ ತೆಗಿತಾ ಇದ್ದೀವಿ ಅಂತ ಕಾರಣ ಕೊಡಿ ಮೊದಲು ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಇಂಡಿಯಾ ಅಲಯನ್ಸ್ ಅವ್ರು ಯಾರೋ ಇಂಡಿಯಾ ಅಲಯನ್ಸ್ ಇಟ್ ಈಸ್ ನಾಟ್ ಅ ಹೋಮೋಜಿನಿಯಸ್ ಯೂನಿಟ್. ಯಾರು ಕೇಳ್ತಾರೆ? ನೋ ಆಸ್ಕರ್ ನೋ ಟೆಲ್ಲರ್ ಇಂಡಿಯಾ ಅಲಯನ್ಸ್ಗೆ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿಬಡಿ. ಇದು ಒಂದು ಭಾಗ. ಎರಡನೇ ಭಾಗ, ವಾಟ್ ಇಂಪ್ಯಾಕ್ಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಆನ್ ಸ್ಟೇಟ್ ಪಾಲಿಟಿಕ್ಸ್ ಅಂದರೆ ಇದಕ್ಕೆ ಉತ್ತರ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಸಿದ್ದರಾಮಯ್ಯ ಈಸ್ ಗೋಯಿಂಗ್ ಟು ಕಂಡಕ್ಟ್ ಆ್ಯಂಡ್ ಬಿಹೇವ್ ಇನ್ ದಿ ನೆಕ್ಸ್ಟ್ ಕಮಿಂಗ್ ವೀಕ್ಸ್, ನೆಕ್ಸ್ಟ್ ಕಮಿಂಗ್ ಮಂತ್ಸ್. ಎಸ್ ಸರ್, ಹುಗಾರ್ ಸರ್, ಚುನಾವಣಾ ರಾಜಕಾರಣದಿಂದ ಹೊರಗೆ ಅಥವಾ ಚುನಾವಣಾ ರಾಜಕಾರಣ ಅಂತ್ಯ, ಪರದೆಯ ಹಿಂದಿನ ಸೂತ್ರಧಾರಿಕೆ ಅದು ಇಂಪ್ಯಾಕ್ಟ್ ಆಗುತ್ತಾ ಸರ್? ಸಿದ್ದರಾಮಯ್ಯನವ್ರದ್ದು ಹಲೋ ಸರ್, ಕೇಳಿಸ್ತಿದೆಯಾ ಸುಭಾಷ್ ಸರ್? ಸರ್, ಈಗ ಸಿದ್ದರಾಮಯ್ಯನವರ ಚುನಾವಣಾ ರಾಜಕೀಯ, ಅವರು ಸತತ 2 ಬಾರಿ ಇಲ್ಲ ಇದೇ ನನ್ನ ಲಾಸ್ಟ್ ಚುನಾವಣೆ, ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಅಂದಿದ್ರು. ಅದರ್ವೈಸ್ ಆಲ್ಸೋ ಅವ್ರು ಸ್ಪರ್ಧೆ 2 ಸತಿ ಮುಖ್ಯಮಂತ್ರಿನೂ ಆದ್ರು. ಆದ್ರೆ ಈ ರಾಜೀನಾಮೆ ಏನಿದೆ ಅದು ಅವರ ಚುನಾವಣಾ ರಾಜಕಾರಣದ ಅಂತ್ಯನ. ಒಂದು ವೇಳೆ ಅಂತ್ಯ ಆದರೆ ಇವರ ಪರದೆಯ ಹಿಂದಿನ ರಾಜಕಾರಣದ ಸೂತ್ರಧಾರಿಕೆ ಯಾವ ರೀತಿ ರಾಜ್ಯದ ಅಥವಾ ಮತದಾರರ ಅಥವಾ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಪರಿಣಾಮ ಬೀರಬಹುದು ಸರ್? ಬಹುಶಃ ಸಿದ್ದರಾಮಯ್ಯನವರ ಆರೋಗ್ಯ ಮತ್ತು ಅವರು ಇನ್ನೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗಿರೋದನ್ನು ನೋಡಿದ್ರೆ
ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ ತಕ್ಷಣ ಅವರು ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಖಂಡಿತವಾಗಿಯೂ ಕೂಡ ಸಕ್ರಿಯ ರಾಜಕಾರಣದೊಳಗಡೆ ಇರ್ತಾರೆ. ಆದರೆ ಚುನಾವಣೆಗೆ ಸ್ಪರ್ಧಿಸುವ ವಿಚಾರದಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಮೋಸ್ಟ್ಲಿ 2 ಸಾರಿ ಈಗಾಗಲೇ ಅವರು ಲಾಸ್ಟ್ ಇಲೆಕ್ಷನ್ ಅಂತ ಹೇಳಿ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ. ಬಟ್ ಈ ಸಾರಿ ಆ ರೀತಿ ಆಗದೇನೂ ಇರ್ಬೋದು. ಈಗ ಅವರು ಬಹುಮುಖ್ಯವಾಗಿ ಸಕ್ರಿಯ ರಾಜಕಾರಣದಲ್ಲಿರಬೇಕು, ತಮ್ಮ ಬೆಂಬಲಿಗರನ್ನ ಪ್ರೊಟೆಕ್ಟ್ ಮಾಡಬೇಕು, ತಮ್ಮ ಮಗನಿಗೆ ಒಂದು ರಾಜಕೀಯ ಒಂದು ಗಟ್ಟಿಯಾಗಿದ್ದಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಬೇಕು, ಅವ್ರಿಗೆ ಒಂದು ಭವಿಷ್ಯವನ್ನು ಕಲ್ಪಿಸಬೇಕು. ಈ ತರಹದ ಒಂದು ವಿಚಾರಗಳು ಅವರ ಎದುರುಗಡೆ ಇರ್ಬೋದು ಈಗ. ಹೀಗಾಗಿ ಈಗ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ತಕ್ಷಣ ಅವರು ರಾಜಕೀಯ ಮುಗಿದೋಯ್ತು ಅಂತಲ್ಲ, ಮತ್ತು ಅವರು ಯಾವ ರೀತಿ ಆಕ್ಟಿವ್ ಆಗಿರ್ತಾರೆ, ಅವರು ಒಂದು ಅಡ್ವೈಸರ್ ರೀತಿ ಒಳಗಡೆ ರೋಲ್ ಪ್ಲೇ ಮಾಡ್ತಾರೋ ಅಥವಾ ಅವರೇ ಒಬ್ಬ ಮುಂಚೂಣಿ ನಾಯಕರಾಗಿ ರೋಲ್ ಪ್ಲೇ ಮಾಡ್ತಾರೋ ಅನ್ನೋದು, ಯಾವ ರೀತಿ ಅವರನ್ನು ಹೊಸ ಮುಖ್ಯಮಂತ್ರಿಗಳು ನಡೆಸ್ಕೊಳ್ತಾರೆ, ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಅವರ ವಿಚಾರದಲ್ಲಿ ನಡೆದುಕೊಳ್ಳುತ್ತೆ, ಈ ಎಲ್ಲ ವಿಚಾರಗಳು ಕೂಡ ಡಿಪೆಂಡ್ ಆಗ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ಅವ್ರ ವಿಚಾರದಲ್ಲಿ ಅತ್ಯಂತ ಗೌರವಯುತವಾಗಿ ಮಾತಾಡ್ತಾ ಇದೆ, ನಡೆಸ್ಕೊಳ್ತಾ ಇದೆ. ಹೊಸ ಮುಖ್ಯಮಂತ್ರಿಗಳು ಅವರು ಬಂದ ನಂತರ ಅವರು ಆರಂಭದೊಳಗಡೆ ಯಾವ ರೀತಿ ಇರ್ತಾರೆ, ಆಮೇಲೆ ಯಾವ ರೀತಿ ಆಗ್ತಾರೋ, ಅಥವಾ ಆ ಒಂದು ಗೌರವ, ರೆಸ್ಪೆಕ್ಟು, ಅವ್ರ ಹಿರಿತನಕ್ಕೆ ಅವರು ಅದನ್ನು ಬೆಲೆ ಕೊಟ್ಟು ಅವ್ರು ನಡೆಸ್ಕೊಳ್ತಾರೆ. ಈ ಎಲ್ಲ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಮುಂದೆ ಯಾರು ಸರ್, ಈಗ ನೋಡಿ ನಾವು ಯಡಿಯೂರಪ್ಪನವ್ರದ್ದು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಯಡಿಯೂರಪ್ಪನವರು ಕಣ್ಣೀರ್ ಹಾಕೊಂಡು ನಿರ್ಗಮಿಸಿದ್ರು. ಅದಾದ ನಂತರ ಬಿಜೆಪಿ ಫುಲ್ ಕಂಪ್ಲೀಟ್ ಯಾವ ಲೆವೆಲ್ಗೆ ನೆಲ ಕಚ್ಚಿತು ಅಂತಂದ್ರೆ ಸ್ಟಿಲ್ ಅದು ಎದ್ದೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕೊನೆಗೆ ಯಡಿಯೂರಪ್ಪನವರೇ ಅನಿವಾರ್ಯ ಆದ್ರು. ಯಡಿಯೂರಪ್ಪೋತ್ಸವ ಅಭಿನಂದನಾ ಸಮಾರಂಭ ಅಂತ ಮಾಡಿದ್ರು. ಮತ್ತೆ ಯಡಿಯೂರಪ್ಪನವರನ್ನ ಮತ್ತೆ ಮುಂದೆ ಇಟ್ಟು ರಾಜಕಾರಣ ಮಾಡೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಅದೇ ರೀತಿ ಸಿದ್ದರಾಮಯ್ಯನವರನ್ನು ಕೂಡ ರಾಜಕಾರಣದಲ್ಲಿ ಅವರ ಹಿಂದೆ ಇರುವಂಥ ಮತ ಬ್ಯಾಂಕು, ಅಹಿಂದ ವರ್ಗ, ಅದನ್ನ ಇವತ್ತಿನಷ್ಟೇ ಎಫೆಕ್ಟಿವ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವ್ರು ಬೇಕು. ಬಟ್ ಎಲ್ಲಿ ಅವ್ರನ್ನ ಅಕಾಮಡೇಟ್ ಮಾಡ್ತಾರೆ, ಹೇಗೆ ಅವ್ರು ಅದು ತುಂಬ ಸರ್, ವಿದೌಟ್ ಎನಿ ಜವಾಬ್ದಾರಿ ಸ್ಥಾನಮಾನ, ಸುಮ್ಮನೆ ನೀವು ಬೇಕು, ನಿಮ್ಮಿಂದ ಇರೋ ಓಟ್ ಬೇಕು ಅಂತಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಏನಂದ್ರೆ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಡೆಸ್ಕೊಳ್ಳುತ್ತೆ, ಅವ್ರಿಗೆ ಯಾವ ರೀತಿ ಅಕಾಮಡೇಟ್ ಮಾಡುತ್ತೆ, ಅವ್ರ ಮಾತಿಗೆ ಪಕ್ಷದ ಒಳಗಡೆ, ಸರ್ಕಾರದೊಳಗಡೆ ಯಾವ ರೀತಿ ಬೆಲೆ ಇರುತ್ತೆ, ಇವೆಲ್ಲ ವಿಚಾರಗಳು ಕೂಡ ಬಹಳ ಮುಖ್ಯ ಆಗ್ತವೆ. ಅದು ಅವರ ಪಾತ್ರ ಏನಾಗಿರುತ್ತೆ ಅಂತ ಆಮೇಲೆ ಗೊತ್ತಾಗತ್ತೆ ಇದರೆಲ್ಲ ಆಧಾರದ ಮೇಲೆ. ಯಾಕಂದ್ರೆ ಈಗ ನೋಡಿ, ರಾಮಚಂದ್ರಪ್ಪ ಅವರು ಮಾತಾಡಿದ್ರು, ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ. ಈ ಎಲ್ಲ ವಿಚಾರಗಳು ಮತ್ತು ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದರೆ ಕರ್ನಾಟಕದೊಳಗಡೆ ಇರುವಂತ ಅಹಿಂದ ಸಮುದಾಯ ಯಾವ ರೀತಿ ಅದನ್ನ ಸ್ವೀಕರಿಸುತ್ತೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಹಜವಾಗಿ ಒಬ್ಬ ಜನಪ್ರಿಯ ನಾಯಕ ಈ ರೀತಿ ಅಧಿಕಾರದಿಂದ ನಿರ್ಗಮಿಸಿದಾಗ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಅವರ ಸಮುದಾಯದವರು ಅವರ ಪರವಾಗಿ ಇಮೋಷನಲ್ ಆಗಿ ರಿಯಾಕ್ಟ್ ಮಾಡೋದು ಇದು ಬಹಳ ಸಹಜವಾದಂಥ ವಿಚಾರ. ಆದರೆ ಇದು ದೀರ್ಘಕ್ಕೆ ಹೋಗುತ್ತಾ ಅಥವಾ ಇದು ಕೇವಲ ಒಂದು ಸ್ಟೇಟ್ಮೆಂಟ್ ಆಗಿ, ಸಿಂಬಾಲಿಕ್ ಆಗಿ ತಮ್ಮ ಪ್ರೊಟೆಸ್ಟನ್ನು ಹೈಕಮಾಂಡ್ಗೆ ತಲುಪಿಸೋದಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತಂದ್ರೆ, ಸಿದ್ದರಾಮಯ್ಯನವರು ತಮ್ಮ ಸಪೋರ್ಟ್ ಬೇಸ್ಗೆ, ತಮ್ಮ ಬೆಂಬಲಿಗರಿಗೆ ಯಾವ ರೀತಿ ಇಂಡಿಕೇಶನ್ ಅನ್ನು ಮಾತಾಡ್ತಾರೆ ಅನ್ನೋದು ಅರ್ಧ ಉತ್ತರ ಕೊಡುತ್ತೆ ಸರ್ ಬಹಳಷ್ಟು ಜನರಿಗೆ. ಇನ್ ಬಿಟ್ವೀನ್ ಸ್ವಲ್ಪ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಸರ್. ಆ ಡೆವಲಪ್ಮೆಂಟ್ ಏನು ಅಂತಂದ್ರೆ, ಈಗ ಒಂದು ಥರ್ಡ್ ಪಾರ್ಟಿ ಅನ್ನೋದಕ್ಕಿಂತ ಒಬ್ಬ ಪ್ಲೇಯರ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ದಟ್ ಪ್ಲೇಯರ್ ಇಸ್ ಸತೀಶ್ ಜಾರಕಿಹೊಳಿ.